ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮನೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇಲ್ಲ, ಇಲ್ಲೆಲ್ಲೋ ಬಂದಿದ್ದೀವಿ ಆಚೆ ಊಟ ತಿನ್ನೋಣ ಅಂತಂದು. ನಾನು ಆಲ್ರೆಡಿ ಅಲ್ಲೊಂದು ಬಿಹಾರದ್ದೇನೋ ಸ್ಪೆಷಲ್ ಒಂಥರ ರೌಂಡ್ ಇದೆ, ಅದು ಬಂದಮೇಲೆ ತೋರಿಸ್ತೀನಿ. ಅದನ್ನು ಆರ್ಡರ್ ಮಾಡಿ ಇನ್ನೇನು 10 ನಿಮಿಷ ಆಯಿತು ಅನಿಸುತ್ತೆ. ಅದು ಇದು ಕೆಂಡದಲ್ಲಿ ಬೇಯಿಸ್ತಾರೆ, ಸ್ವಲ್ಪ ಲೇಟ್ ಆಗ್ತಾಯಿದೆ. ನಾನು ದೋಸೆನ ತಿಂದ್ಬಿಟ್ಟು ಕೂತಿದ್ದೀನಿ. ಏನು ರೋಟಿ ತೊಗೊಂಡಿದ್ವಿ, ರೋಟಿ ಮತ್ತು ಮಶ್ರೂಮ್ ಮಸಾಲ ತೊಗೊಂಡಿದ್ವಿ. ಇನ್ನೂ ಅವ್ನು ಬರಲಿ, ಊಟ ಬಂದಮೇಲೆ ಸ್ಟಾರ್ಟ್ ಮಾಡೋಣ. ಊಟ ಸ್ಟಾರ್ಟ್ ಮಾಡಿಲ್ಲ, ನಾನು ವೆಯ್ಟ್ ಮಾಡಿ ಸಾಕಾಯಿತು. ಅದಕ್ಕೆ ನಾನು ದೋಸೆ ತಿನ್ಕೊಂಬಿಟ್ಟೆ. ಇದು HSRಲ್ಲಿ ಬಂದಿದ್ದೀವಿ. ಇಲ್ಲಿ ಎಲ್ಲದನ್ನೂ ಇದೆ, ರೋಟಿ ಇದೆ, ಐಸ್ ಕ್ರೀಮ್ ಇದೆ, A to Z ಎಲ್ಲ ಥರನೂ ಇದೆ. ಇದು ನಾವು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ನೋಡೋಣ, ದೋಸೆ ತಿಂದೆ, ದೋಸೆ ಎಲ್ಲ ಚೆನ್ನಾಗಿತ್ತು. ಪ್ರೈಸ್ ಕೂಡ ತುಂಬ ಏನು ಹೈ ಆ ಥರ ಏನಿಲ್ಲ, ನಾರ್ಮಲ್ ಆಗಿದೆ. ಬಟ್ ಇವಾಗ ಏನು ಒಂದು ಆರ್ಡ್ರ್ ಮಾಡಿದ್ವಲ್ಲ, ಅದು ಮಾತ್ರ 2 ಪೀಸ್ ಬರುತ್ತೆ, ಆದರೆ 100 ರೂಪಾಯಿ ಅಂತೆ. ಬಟ್ ಅದಕ್ಕೆ ಸ್ವಲ್ಪ ಜಾಸ್ತಿ ಆಯಿತು. ನೋಡೋಣ, ಆಲ್ರೆಡಿ ಸುಮ್ಮನೆ ತಿಂದು ಕೂತಿದ್ದೀನಿ. ಇದನ್ನು ತಿಂದು ಮುಗಿಸಿದ್ರೂ ಬರ್ತಾನೋ ಬರಲ್ಲೋ ಗೊತ್ತಿಲ್ಲ, ಇನ್ನು ಬೇಯಿಸೋದ್ರಲ್ಲೇ ಇದ್ದಾರೆ ಅವರು. ಏನಪ್ಪ ಅಂದರೆ ಸ್ವಲ್ಪ ಸೌಂಡು ಡಿಸ್ಟರ್ಬೆನ್ಸ್ ಇದೆ, ಕರೆಕ್ಟಾಗಿ ಕೇಳುತ್ತೇನೋ ಗೊತ್ತಿಲ್ಲ ನನಗೆ, ಆದ್ರೂ ಇರಲಿ ಅಂದ್ಬಿಟ್ಟು ಮಾತಾಡ್ತಾ ಇದ್ದೀನಿ. ನೋಡೋಣ, ಸ್ವಲ್ಪ ವೆಯ್ಟ್ ಮಾಡ್ತೀನಿ. ಇನ್ನೇನೋ ಆಗ್ತೀನಿ, ಒಂದು 5-10 ನಿಮಿಷ ಅನ್ಸುತ್ತೆ ಮೇಬಿ. ಇವಾಗ ನಮಗೆ ಕೊಡ್ತಾ ಇದ್ದಾರೆ, ಯಾಕಂದರೆ ಫಸ್ಟ್ ನಾವೇ ಆರ್ಡ್ರ್ ಮಾಡಿದ್ದಲ್ವ, ಅದರಿಂದ ನೋಡೋಣ. ಅದು ಬಂದ ಮೇಲೆ ತೋರಿಸ್ತೀನಿ. ಇದು ಬಿಹಾರ್ ಸ್ಪೆಷಲ್ ಏನು ಒಂಥರ ಮುಟ್ಗಿ ಥರ ಬರುತ್ತೆ, ಅದೇನು ಮಸಾಲ ಏನು ಒಳಗಡೆ ಪೌಡರ್ ಥರ ಎಲ್ಲ ಹಾಕಿದ್ದಾರೆ, ಅದೆಲ್ಲ ಏನೊಂದು ಗೊತ್ತಿಲ್ಲ. ನೋಡೋಣ, ಓಪನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅದು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ನಾನು ಈ ಥರ ಫಸ್ಟ್ ಟೈಮ್ ಆಚೆ ಕಡೆ ಮಾತಾಡ್ತಾ ಇರೋದು ಒಂಥರ ಅನಿಸುತ್ತೆ, ಯಾಕಂದರೆ ಎಲ್ಲರೂ ಮುಂದೆ ಮಾತಾಡೋಕೆ ಒಂಥರ ಅನ್ನಿಸ್ತಾ ಇರುತ್ತೆ. ಬಟ್ ಸ್ವಲ್ಪ ಏನು ಅಭ್ಯಾಸ ಆದರೆ ಸರಿ ಹೋಗುತ್ತೆ. ಅದು ಆದ್ರೂ ಒಂಥರ ಅಂತ ಇದೆ, ಅದನ್ನೇ ಹೇಳೋಣ ಅಂದ್ಬಿಟ್ಟು ಮಾಡಿದೆ. ಸಾರಿ, ನೋಡಿ, ನಾನು ಫೋನ್ ಮಾಡ್ತೀನಿ ಹೇಳೋಣ ಅಂದ್ಬಿಟ್ಟು ಮಾಡಿದೆ ಅಂತ ಇದ್ದೀನಿ. ಇವಾಗ ತೋರಿಸ್ತೀನಿ. कन्नड़ में बोलो। नहीं, ये बिहार का स्पेशल है क्या? बिहार लोग ज़्यादा खाते हैं क्या? चिल्ली डॉक्टर इसको बिहारी आइटम बोला, लिट्टी चोखा बिहार। तो वही गोल्डन पाउडर है, ಪಕ್ಕ ಇಲ್ಲೇ ನಾನು ನೀನು ಹೇಳಿದ್ದು ನೋಡ್ರಿ, ಎಲ್ಲ ಥರನೂ ಐತಪ್ಪ ಇಲ್ಲಿ. ಆಲ್ ಇನ್ ಒನ್. ಹೆವಿ ಕಾಸ್ಟ್ಲಿ. ಇನ್ನು ದೋಸೆನೇ ಖಾಲಿ ಮಾಡಿದ್ದೀವ್ಯಾ? ಇದು ನೋಡಿ, ಇದೇನೆ, ಇದೇನು ಅಂತ ಗೊತ್ತಿಲ್ಲ. ನಾವು ಫಸ್ಟ್ ಟೈಮ್ ತಿಂತಾ ಇರೋದು. ಇಲ್ಲಿ ರೋಟಿ ಎಲ್ಲ ತೊಗೊಂಡಿದ್ದೀವಿ, ಮಶ್ರೂಮ್ ಕರಿ. ನೋಡೋಣ, ಫಸ್ಟು ಇದೆಲ್ಲ ತಿಂದು ಅದಾದಮೇಲೆ ಫಸ್ಟ್ ಇದು ತಿನ್ನೋಣ. ಇದು ಏನು ಅಂತಲೇ ಗೊತ್ತಿಲ್ಲ, ಇದು ಫಸ್ಟ್ ಟೈಮ್ ನಾವು ತಿಂತಾ ಇರೋದು. ಬಟ್ ಸ್ವಲ್ಪ ದುಡ್ಡು ಜಾಸ್ತಿ ಆಯ್ತಲ್ಲ, 150 ರೂಪಾಯಿ. ನೋಡೋಣ, ಇವಾಗ ಟೇಸ್ಟ್ ಮಾಡೋಣ. ಇದೇನು ಖಾರದ ಚಟ್ನಿ ಒಂದು ಕೊಟ್ಟಿದ್ದಾರೆ, ಮತ್ತು ಗ್ರೀನ್ ಚಟ್ನಿ ಒಂದು. ಇದೇನು ಟೊಮೆಟೊ ಗೊಜ್ಜಾ, ಟೊಮೆಟೊ ಮತ್ತು ಆಲೂಗಡ್ಡೆ 2 ಸಬ್ಜಿ ಥರ. ಅಲ್ಲೇ ಇದು ನಾವು ಇದು ಮಾಡಲ್ವಾ? ಇದೇನಿದು? ತಿನ್ನು ನೀನು, ಇದು ಫಸ್ಟ್ ಟೇಸ್ಟ್ ಮಾಡು, ಬಿಸಿ ಆಗೋ ಅಷ್ಟರಲ್ಲಿ. ಫಸ್ಟ್ ಇದು ಒಳಗಡೆ ಇರೋ ತಿನ್ನ, ನೋಡೋಣ ಏನಂತ. ಏನು ಥರದ್ದು ಅಂತಲೇ ಗೊತ್ತಾಗ್ತಾ ಇಲ್ಲ. ಇದು ಜೋಳ ಅನ್ಸುತ್ತಲ್ಲ, ಗೋಧಿ ಇತ್ತು. ಮೇಲ್ಗಡೆ ಗೋಧಿ. ಇದು ನೋಡೋಣ, ಫಸ್ಟು ಇದು ಚಿಲ್ಲಿದು ಮಿಕ್ಸ್ ಮಾಡ್ಕೊತೀನಿ ನಾನು. ಹಾಂ, ಚೆನ್ನಾಗಿತ್ತಾ? ಚೆನ್ನಾಗಿಲ್ಲ ಅಲ್ಲ?
ಇವಾಗ್ಲೂ ಇದಂತೂ ಒಂಚೂರು ಚೆನ್ನಾಗಿಲ್ಲ. ತಿನ್ನೋರು ಅದು ಹೆಂಗೆ ತಿಂತಾರೋ ನನಗಂತೂ ಗೊತ್ತಿಲ್ಲ. ಏನು ಒಂಥರ ಇಟ್ಟಿಟ್ಟು ಥರ ಐತಪ್ಪ. ಜುಮ್ ಅಂತದೆ. ಯಾವುದು ತಗೊಳ್ಳೇಬಾರ್ದಾಗೈತೆ ಇದನ್ನು. ಒಂಚೂರು ಚೆನ್ನಾಗಿಲ್ಲ. ಇವರು ನಾರ್ಜನವರು ರೋಟಿ ಹೆಂಗೈತೆ ಪುಟ್ಟ? ಇದು ರೋಟಿ ಮತ್ತು ಮಶ್ರೂಮ್ ಕರಿ ಆಯ್ತಲ್ಲ. ಇದೊಂದೇ ಅಪ್ಪ ಇಷ್ಟ ಆಗಿದ್ದು. ಇದಂತೂ ಫಸ್ಟು. ಮತ್ತೆ ಒಂದು ಮಶ್ರೂಮ್ ಬಿರಿಯಾನಿನ ತೊಗೊಂಡಿದ್ದೀವಿ. ನಮ್ಮ ಬೆಂಗಳೂರಲ್ಲಿ ಕನ್ನಡ ಮಾತಾಡೋರಿಗಿಂತ ಈ ಹಿಂದಿ ಮಾತಾಡೋರೇನೆ ಮತ್ತು ಹಿಂದಿಯವರೇನೆ ಜಾಸ್ತಿ. ಇಲ್ಲಿ ಎಲ್ಲರೂ ಹಿಂದಿಯವರೇನೆ. ಯಾರು ಕನ್ನಡ ಮಾತಾಡಿ ಅಂತಂದರೆ ಯಾರು ಕನ್ನಡ ಮಾತಾಡಲ್ಲ ಅಂತಾರಲ್ಲ. ಮಾತಾಡೋಕ್ಕೆ ಆದ್ರೂ ನಮ್ಮ ಬೆಂಗಳೂರಲ್ಲಿ ಅದು ಬೆಂಗಳೂರಲ್ಲೇ ಜಾಸ್ತಿ ಹಿಂದಿಯವರು. ಏನು ಮಾಡೋಕ್ಕಾಗಲ್ಲ. ಜನಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ ಬೆಂಗಳೂರಲ್ಲಿ. ಏನೋ ಹಿಂದಿಯವರ ಜನಸಂಖ್ಯೆ ಜಾಸ್ತಿ. ನನಗೇನಪ್ಪ ಅಂತಂದರೆ ವಾರಕ್ಕೆ ಒಂದು ಸತಿ ಆದ್ರೂ ಆಚೆ ಹೋಗ್ಬೇಕು ಅಂತ ಇಷ್ಟ ಆಗುತ್ತೆ. ಇದನ್ನು ಕೆಟ್ಟ ಅಭ್ಯಾಸ ಅನ್ನೋಕ್ಕಾಗ್ತಾನೆ. ಯಾಕಂತಂದರೆ ಮನೇಲಿ ಮನೆ ರೀತಿ ಏನು ಬೇಕೆಲ್ಲ ನಾನು ಮನೆಯಲ್ಲೇ ಮಾಡ್ತೀನಿ. ಎಲ್ಲ ಥರ ಡಿಶ್ನು ನಾನು ಪ್ರಿಪೇರ್ ಮಾಡ್ತೀನಿ. ಬಟ್ ಅಂದ್ರೂ ಆಚೆ ಹೋಗಿ ಆರಾಮ್ಸೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ ಅಂದ್ಬಿಟ್ಟು ನಾವು ಆಚೆ ಹೋಗೋದಷ್ಟೇ, ಬೇರೆ ಏನೇನಿಲ್ಲ. ಮನೆಯಲ್ಲೇ ನಾನು ಆಚೆ ಮಾಡೋದಕ್ಕಿಂತ ಚೆನ್ನಾಗಿ ನಾನು ಮನೆಯಲ್ಲೇ ಮಾಡ್ತೀನಿ. ಬಟ್ ಅದೇ ಹೇಳ್ತಾ ಇರ್ತಾನೆ, ಇದಕ್ಕಿಂತ ನೀನು ಮಾಡೋದೇ ಚೆನ್ನಾಗಿರುತ್ತೆ ಅಂತ. ಬಟ್ ನನಗೆ ಇಷ್ಟ ಏನಂದರೆ ಆಚೆ ಹೋಗಬೇಕು, ಸ್ವಲ್ಪ ಹೊತ್ತು ಜೊತೆಯಾಗಿ ಇದ್ದು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು. ಅದಕ್ಕೋಸ್ಕರ ನಾನು ಆಚೆ ಹೋಗ್ತೀನಿ ಹೊತ್ತು ತಿನ್ನೋಕ್ಕೆ ಅಂತಲೇ ನಾನೇನು ಹೋಗಲ್ಲ. ಒಟ್ಟಿನಲ್ಲಿ ಇವತ್ತಿನ ವ್ಲಾಗಲ್ಲಿ ನಾನು ಸ್ವಲ್ಪ ಜಾಸ್ತಿ ಮಾತಾಡಿದ್ದೀನಿ. ವಾಯ್ಸ್ ಓವರ್ ಏನೂ ಜಾಸ್ತಿ ಕೊಟ್ಟಿಲ್ಲ. ಐ ಥಿಂಕ್ ನಿಮಗೆ ಈ ಥರ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇವತ್ತಿನ ವ್ಲಾಗ್ನ ನೋಡಿ ಜಾಸ್ತಿ ನಾನು ಮಾತಾಡಿದ್ದೀನಿ. ನನಗೆ ಒಂಥರ ಫುಲ್ ಖುಷಿ ಆಗ್ತಾಯಿದೆ. ಯಾಕಂದರೆ ಅಷ್ಟು ಸಡನ್ನಾಗಿ ನಾವು ಕ್ಯಾಮ್ರಾನ ತೊಗೊಂಡು ಪಬ್ಲಿಕಲ್ಲಿ ಮಾತಾಡೋದು ಅಷ್ಟೊಂದು ಈಸಿ ಕೆಲಸ ಅಲ್ಲವೇ ಅಲ್ಲ. ಒಂಥರ ಅನ್ನಿಸ್ತಾ ಇರುತ್ತೆ. ಲಾಸ್ಟಲ್ಲಿ ಫಲೂಡಾನ ತೊಗೊಂಡಿದ್ವಿ. ಆ್ಯಕ್ಚುಲಿ ನಾವು ಔಟ್ಸೈಡ್ ತೊಗೊಂಡ್ರೆ 50 ರೂಪಾಯಿ, ಆದರೆ ಅಲ್ಲಿ 150 ರೂಪಾಯಿ. ಬಟ್ ಇರಲಿ ಅಂದ್ಬಿಟ್ಟು ಪುಟ್ಟ ತೊಗೊಂಡು ಬಂದ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಬೀಡ ನಂಗೆ ತುಂಬಾ ಇಷ್ಟ ಆಗುತ್ತೆ. ಅದಾದಮೇಲೆ ನೈಬರ್ದು ಒಂದು ಬರ್ಡೇ ಪಾರ್ಟಿ ಇತ್ತು. ಗೈಸ್, ಇವತ್ತು ನಮ್ಮ ನೈಬರ್ ಅಂದರೆ ನಮ್ಮ ಪಕ್ಕದ ಮನೆಯವ್ರದ್ದು ಬರ್ಡೇ ಇದೆ. ಅವರು ನೇಪಾಳೀಸ್ ಅಲ್ಲ, ಅವ್ರನ್ನೇ ಕೇಳೋ ಯಾವ ಸೈಡ್ ಅವರು ಅಂತ. ಅಸ್ಸಾಂ ಕಡೆಯವ್ರದ್ದು ಅವ್ರದ್ದು ಬರ್ಡೇ ಇದೆ. ಸೊ ಅದಕ್ಕೋಸ್ಕರ ಅವ್ರ ಮನೆಗೆ ಬಂದಿದ್ದೀವಿ ಇವತ್ತು. ಜಾಕ್ಸನ್ ರೊನಾಲ್ಡೋ ನೆಲ್ಸನ್ ಬ್ರೋ. Where is Nelson bro? Nelson bro. Room. Come. Rado. Hi Rado. राधू बोल रहा है ऐसा. Okay. Sachi na yang ang ni bu kau bio ha. Yes. Má thấy nhà nhau có cái điều này đấy. Lâu rồi. Happy birthday to you. Happy birthday to you. Happy birthday, happy birthday. Happy
ಕೌಶಿಕ್ ತಿನ್ಸೋದು ನೋಡಿ. Happy birthday to you. Happy birthday to you. Happy birthday, happy birthday ರಾಧಾ ತಿನ್ to you. Happy birthday, long life. Happy birthday to you. Happy birthday to you. Happy birthday. ನೆನ್ನೆ ಬ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಹಾಕಿದ್ನಲ್ಲ ಅದೇ ಬಟ್ಟೆ ಹಾಕ್ಕೊಬಂದೆ. ನೆನ್ನೆ ಸಂಜೆ ಹಾಕ್ಕೊಂಡೋಗಿದ್ದು ಬಂದು ತೆಗೆದಿದ್ದೆ, ಮತ್ತೆ ಶಾಪಿಗೆ ಬರಬೇಕಾಗಿತ್ತು ಅಂದ್ಬಿಟ್ಟು ಇದನ್ನೇ ಹಾಕ್ಕೊಬಂದೆ. ಏನು ಕೊಳೆನೂ ಆಗಿರಲ್ಲ ಅಂದ್ಬಿಟ್ಟು ಇವತ್ತು ಶಾಪಿಂದ ಮಧ್ಯಾಹ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಶಾಪಿಗೆ ಬರ್ತಾ ಇದ್ದಿದ್ದು ಮಣಿ ಇಬ್ಬರು ಬರ್ತಾ ಇಲ್ಲ, ಸೊ ಅದರಿಂದ ಇವಾಗ ನಾನು ಬಂದಿದ್ದೀನಿ. ಇನ್ನು ಮೇಲೆ ನಾನೇ ಶಾಪ್ನ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಸುಮ್ಮನೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಬೇಡ. ಇವಾಗ ಬೇರೆಯವ್ರಿಗೆ ಕೊಡೋ ದುಡ್ಡನ್ನೇ ಅದು ಸ್ವಲ್ಪ ಸೇವಿಂಗ್ಸ್ ಆಗುತ್ತೆ, ಒಂದು 15,000 ಅಂತ ಅಂದ್ಬಿಟ್ಟು ನಾನು ಬರ್ತಾಯಿದ್ದೀನಿ. ನನ್ನ ಜೊತೆಗೆ ಕೌಶಿಕ್ಕು ಕೂಡ ಬರ್ತಾ ಇದ್ದಾನೆ, ಯಾಕಂದರೆ ಅಲ್ಲಿ ಮನೇಲಿ ಯಾರೂ ಇಲ್ಲ ನೋಡ್ಕೊಳ್ಳೋಕ್ಕೆ. ಸೊ ಅದರಿಂದ ಸಂಜೆ ಮೇಲೆ 5 o'clock ಮೇಲೆ ಅಮ್ಮ ಬರ್ತಾರೆ. ಆವಾಗ ಕರ್ಕೊಂಡೋಗ್ಬಿಟ್ಟು ಬಿಟ್ಬಿಟ್ಟು ಬರ್ಬೋದು. ಬೆಳಿಗ್ಗೆ ಒಂದು 10-10:30 ಬಂದರೆ ಒಂದು 12:45 1 ಗಂಟೆವರೆಗೆ ಶಾಪಲ್ಲಿ ಇರಬೇಕಾಗತ್ತೆ. ಒಂದು 3 hours ನೋಡ್ಕೊಬೇಕು. ಅದಾದಮೇಲೆ ಊಟ ಗೀಟ ಮಾಡಿಕೊಂಡು ಮತ್ತೆ ಒಂದು 3 ಗಂಟೆಗೆ ಬಂದರೆ ಮತ್ತೆ ಒಂದು 2 hour ನೋಡ್ಕೊಂಡು ಆಮೇಲೆ ಮತ್ತೆ ಮನೆ ಕರ್ಕೊಂಡೋಗಿ ಬಿಟ್ಟರೆ ಆಮೇಲೆ ಮತ್ತೆ ಅಮ್ಮ ಬಂದಿರ್ತಾರೆ. ಆವಾಗ ಸರಿ ಹೋಗುತ್ತೆ. ಅಮ್ಮ ನೋಡ್ಕೊತಾರೆ. ಐ ಥಿಂಕ್ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ, ಜಾಸ್ತಿ ತುಂಬ ಏನೋ ಕಷ್ಟ ಆಗ್ತಾ ಇಲ್ಲ ಕೌಶಿಕ್ನ ಇಲ್ಲಿ ನೋಡ್ಕೊಳ್ಳೋದು. ಯಾಕಂದರೆ ಒಂದು 2 ದಿವಸ ಅಡ್ಜಸ್ಟ್ ಆಗೋಕ್ಕೆ. ಇವಾಗ ಅವನು ಏನು ಮಾಡ್ತಾ ಇದ್ದಾನೆ ಅಂದರೆ ಮಲ್ಕೊಂಡಿದ್ದಾನೆ. ತೋರಿಸ್ತೀನಿ ನಿಮಗೆ ಏನು ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು. ಇವಾಗ ಜಸ್ಟ್ ಮಲ್ಕೊಂಡ. ಒಂದು ಬೆಡ್ನ ಆರ್ಡರ್ ಮಾಡಿದ್ದೀವಿ, ಇನ್ನೂ ಬಂದಿಲ್ಲ ಅದು. ಇವಾಗ ಸಂಜೆ ಅಷ್ಟರಲ್ಲಿ ಬರುತ್ತೆ. ಸೊ ಅಲ್ಲಿ ತನಕ ಇರಲಿ ಅಂದ್ಬಿಟ್ಟು ನಾನು ಒಂದು ಟವಲ್ನ ತೊಗೊಬಂದಿದ್ದೆ. ಸಪೋಸ್ ಏನಾದರೂ ಮಲ್ಕೊಂಡ್ರೆ ಮಲಗಿಸೋಣ ಅಂತಂದ್ಬಿಟ್ಟು. ಮನೇಲಿ ಹೆಂಗಿದ್ರು ಇದಿದೆ, ಏನೋ ಪ್ಲೇ ಮ್ಯಾಟ್ ಇದೆಯಲ್ಲ, ಅದನ್ನು ತೊಗೊಂಡು ಬಂದರೆ ಅದನ್ನು ಹಾಸ್ಕೊಂಡ್ರೆ ಆರಾಮ್ಸೆ ಆಡ್ತಾನೆ. ಒಂದು 2 ದಿವಸ ನೆನ್ನೆಗಿಂತ ಇವತ್ತು ಪರವಾಗಿಲ್ಲ. ಒಂದು 2 ದಿವಸ ಅದು ಇದು ತೆಗಿಯೋಕ್ಕೆಲ್ಲ ನೋಡ್ತಾ ಇದ್ದ. ಬಟ್ ಒಂದು ಸ್ವಲ್ಪ ಪರವಾಗಿಲ್ಲ, ಊಟ ನೋಡ್ಕೊಬೋದು ಅಂತ ಅನ್ನಿಸ್ತು. ಸೊ ಅದರಿಂದ ಇನ್ನು ಮೇಲೆ ಮನೆ ಜೊತೆಗೆ ಶಾಪು ಕೂಡ ನಾನೇ ನೋಡ್ಕೊಬೇಕು. ನೋಡೋಣ. ಫುಲ್ಲು ನಾನು ನೋಡ್ಕೊತೀನಿ ಅನ್ನೋ ಕಾನ್ಫಿಡೆಂಟ್ ನನಗಿದೆ. ಸೊ ಅದರಿಂದನೇ ನಾನೇ ನೋಡ್ಕೊತೀನಿ ಬಿಡೋ, ಬೇರೆ ಯಾರೂ ಬೇಡ ಅಂತ ಅಂದೆ. ಒಂದು ಸ್ವಲ್ಪ ರಿಸ್ಕ್ ಆಗುತ್ತೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಇನ್ನೇನು ಅಂಥ ಪ್ರಾಬ್ಲಮ್ ಏನೂ ಇಲ್ಲ. ಸೊ ಇಲ್ಲಿ ಎಲ್ಲ ನನಗೂ ಬರುತ್ತೆ ಕೆಲಸ ಎಲ್ಲ. ಸೊ ಅದರಿಂದ ಆರಾಮ್ಸೆ ಇವಾಗ ಶಾಪಲ್ಲಿದ್ದೀನಿ, ಮನೇಲಿಲ್ಲ. ಪುಟ್ಟ ಮಾರ್ಕೆಟ್ಗೆ ಹೋಗಿದ್ದಾನೆ, ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಹೋದ. ಸೊ ಅವ್ನ ಕೆಲಸ ಇಲ್ಲ ಅಂತಂದರೆ ಅವನು ಅಂಗಡಿಯಲ್ಲೇ ಇರ್ತಾನೆ. ಸೊ ನೋಡ್ಕೊಳ್ಳೋದೇನೋ ಅಷ್ಟೊಂದು ಕಷ್ಟ ಏನೋ ಅನಿಸಲ್ಲ. ಸದ್ಯಕ್ಕೆ ಇವಾಗ 1:12 ಆಗಿದೆ. ಪುಟ್ಟ ಬರಬೇಕಾದ್ರೆ ನಾನು ಪಲಾವ್ನ ತೊಗೊಬರ್ತೀನಿ ಅಂತ ಅಂದ. ಅಲ್ಲಿ ಒಂದು ಕಡೆ ಸಿಗುತ್ತೆ, ನನಗಿಷ್ಟ ಆಗುತ್ತೆ ಅದು. ಅದರಿಂದ ಇವಾಗ ಕೌಶಿಕ್ಗೆ ಹೋಗ್ಬಿಟ್ಟು ತಿನ್ನಿಸ್ಬೇಕು. ಅವ್ನು ಬಂದ ತಕ್ಷಣ ನಾನು ಹೊರಡ್ತಾ ಇರ್ತೀನಿ. ಇನ್ನೇನು ಒಂದು ಅರ್ಧ ಅವರ್ 1:15 ಅಷ್ಟರಲ್ಲಿ ಬರ್ತಾನೆ. ಹೋಗ್ಬಿಟ್ಟು ನಾನು ಕೌಶಿಕ್ಗೆ ಏನಾದರೂ ಮಾಡಿಬಿಟ್ಟು ತಿನ್ನಿಸಿ 3 ಗಂಟೆವರೆಗೆ ಮನೇಲಿದ್ದು ಆಮೇಲೆ ಮತ್ತೆ ವಾಪಸ್ ಮನೆಗೆ ಶಾಪಿಗೆ ಬರಬೇಕು. ನೋಡೋಣ. ಇವತ್ತಿಂದ ಹೊಸ ಥರ ಇದೆ, ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಕೌಶಿ ಅದು ಇದು ಎಳಿಯೋಕ್ಕೆ ಹೋಗೋದು ಈ ಥರ ಎಲ್ಲ ಮಾಡ್ತಾನೆ. ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಐ ಥಿಂಕ್ ಒಂದು 2 ದಿವಸ 3 ದಿವಸ ಅಡ್ಜಸ್ಟ್ ಆಗೋಕ್ಕೆ ಬೇಕು ಅದು. ನೋಡೋಣ ಹೆಂಗೆ ಹೋಗುತ್ತೆ ಲೈಫ್ ಅಂತ. ಹೆಂಗೆ ನೋಡ್ಕೊತೀನಿ ಶಾಪು, ಅದಾದಮೇಲೆ ಕೌಶಿ, ಎರಡನ್ನೂ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ. ಕಸ್ಟಮರ್ ಬಂತು ಅಂದರೆ ಅವನಿದ್ರೆ ಓಕೆ, ಇಲ್ಲ ಅಂದರೆ ಸ್ವಲ್ಪ ಎತ್ಕೊಂಡು ಇದು ಮಾಡಬೇಕಾಗತ್ತೆ. ಒಂಥರ ಚೆನ್ನಾಗಿದೆ ಗೈಸ್, ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನೋಡೋಣ ನನ್ನ ಡೇ ಟು ಡೇ ಲೈಫ್ ಯಾವ ಥರ ಹೋಗುತ್ತೆ ಏನು ಎತ್ತ ಅನ್ನೋದನ್ನು ನಿಮಗೂ ಕೂಡ ಶೇರ್ ಮಾಡ್ಕೊತೀನಿ. ಮತ್ತು ನೆನ್ನೆ ಬ್ಲಾಗ್ನ ಯಾರಾದರೂ ನೋಡಿಲ್ಲ ಅಂದರೆ ಹೋಗ್ಬಿಟ್ಟು
ವ್ಲಾಗ್ನ ನೋಡಿ ತಮ್ಲೈನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಅಂದ್ಬಿಟ್ಟು ಐ ಥಿಂಕ್ ನಾನು ನೆನ್ನೆ ವ್ಲಾಗಲ್ಲಿ ಹೇಳಿದ್ನಲ್ಲ, ಒಬ್ಬರು ಏನೋ ವ್ಯೂವರ್ಸ್ಗೆ ಕಾಮೆಂಟ್ ಮಾಡಿದ್ರು ಅವರು. ಸೊ ನಾನು ರಿಪ್ಲೈ ಮಾಡಿರಲಿಲ್ಲ, ಅದಕ್ಕೆ ಅವರು ಕಾಮೆಂಟ್ ಮಾಡಿ ನೋ ಯೂಸ್ ಅಂದರೆ ಯೂಸ್ ಆಗಲಿಲ್ಲ ನಿಮಗೆ ಕಾಮೆಂಟ್ ಮಾಡಿ ಅಂತ ಅಂದರು. ಅದಾದಮೇಲೆ ಮತ್ತೆ ನನ್ನ ವೀಡಿಯೋಸ್ ನೋಡಿಬಿಟ್ಟು ತುಂಬಾ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು, ಥ್ಯಾಂಕ್ ಯು ಅಂತ ಕಳಿಸಿದ್ರು. ಅದು ತುಂಬಾ ಖುಷಿ ಆಯಿತು ನನಗೂ ಕೂಡ. ತುಂಬ ಈಸಿಯಾಗಿ ಮಾಡ್ಕೊಬೋದು. ಸಪೋಸ್ ನೋಡಿಲ್ಲ ಅಂದರೆ ಆ ವ್ಲಾಗ್ನ ಹೋಗ್ಬಿಟ್ಟು ನೋಡಿ ತಮ್ಲೈನ್ನ ಎಷ್ಟು ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬೋದು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ತುಂಬ ಈಸಿಯಾಗಿ ಒಂದ್ಸತಿ ನೋಡಿ ನಿಮಗೆ ಯೂಸ್ಫುಲ್ ಅಂತ ಅನ್ನಿಸ್ತು ಅಂದರೆ ಒಂದು ಪುಟ್ಟ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ಚಾನಲ್ನ ಸಪೋರ್ಟ್ ಮಾಡಿ. ಮತ್ತು ಇವಾಗ ಸ್ಟಾಪ್ ಮಾಡ್ತೀನಿ, ಸ್ವಲ್ಪ ಹೊತ್ತು ಹಂಗೆ ಕೂತಿದ್ದು, ಆಮೇಲೆ ನೋಡೋಣ ಏನು ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಬಾಯ್. ಹಾಯ್ ಮೇಡಮ ಕೌಶಿ. ಹಾಯ್. ಮನೆಗೆ ಬಂದಮೇಲೆ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೊಂದು ರೆಸಿಪಿನ ಮಾಡ್ತಾ ಇದ್ದೀನಿ. ಏನದು ಅಂತಂದರೆ ವೈಟ್ ಪಲಾವನ್ನ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ತೋರಿಸ್ಕೊಡೋಣ ಅಂತ. ಚೆನ್ನಾಗಿರುತ್ತೆ, ಒಂದು ಸತಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ಇವಾಗ ಎಣ್ಣೆ ಹಾಕಿದ್ದೀನಿ, ಇಲ್ಲೊಂದು 5-6 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಬೇಕು, ಯಾಕಂದರೆ ಪಲಾವ್ಗೆ ಎಣ್ಣೆ ಕಡಿಮೆ ಅಂದರೆ ಅಷ್ಟು ಚೆನ್ನಾಗಿರಲ್ಲ, ಒಂದು ಮೀಡಿಯಮಾಗಿ ಹಾಕ್ಕೋಬೇಕು. ಇವಾಗ ಪಲಾವ್ ಸ್ಪೈಸಸ್ಸು, ಜೀರಿಗೆ ಮತ್ತು ಏನೇನಿದೆ ಅದನ್ನು ಹಾಕ್ಕೊಬೋದು. ಅದೇ ಹಾಕ್ಬೇಕು ಇದೇ ಹಾಕಬೇಕಂತ ಇಲ್ಲ. ಅದಾದಮೇಲೆ ಇವಾಗ ಅದು ಸ್ವಲ್ಪ ಬಿಸಿ ಆದಮೇಲೆ ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಬೆಂದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಬೇಕಂದರೆ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕೊಬೋದು, ಬೇಕು ಅಂದರೆ. ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ನಿಮ್ಮ ಇಷ್ಟ. ಸ್ವಲ್ಪ ತುಪ್ಪ ಇದ್ದರೆ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ತುಪ್ಪ ಖಾಲಿಯಾಗಿದೆ, ತಂದಿಲ್ಲ. ನೆನ್ನೆ ತಾನೇ ಖಾಲಿ ಆಯಿತು, ಸೊ ನಾನು ಹಾಕಿಲ್ಲ. ಬಟ್ ಯಾವುದೇ ಒಂದು ಪಲಾವ್ಗಾಗಿರಲಿ ಏನಕ್ಕಂದ್ರೂ ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ. ತುಪ್ಪ ಹಾಕಿದ್ರೆ ಒಂಥರ ಚೆನ್ನಾಗಿ ಫ್ಲೇವರ್ ಬರುತ್ತೆ. ನನಗೆ ಇಷ್ಟ ಆಗುತ್ತೆ, ನಾನು ಎಲ್ಲದಕ್ಕೂ ತುಪ್ಪ ಬಳಸ್ತೀನಿ ಅದರಿಂದ. ಸೊ ಖಾಲಿ ಆಗಿಬಿಟ್ಟಿದೆ. ಇನ್ನೇನು ಡಿಮಾರ್ಟ್ಗೆ ಹೋಗ್ಬೇಕಲ್ಲ, ತೊಗೊಂಬರೋಣ ಅಂದ್ಬಿಟ್ಟು ನಾನು ಆರ್ಡ್ರ್ ಮಾಡಿಲ್ಲ. ಇಲ್ಲ ಅಂತಂದರೆ ನಾನು ಇದರಲ್ಲಿ ಆರ್ಡ್ರ್ ಮಾಡ್ಕೊತೀನಿ. ಯಾವುದ್ರಲ್ಲಪ್ಪ ಅಂದರೆ ಫ್ಲಿಪ್ಕಾರ್ಟಲ್ಲಿ, ಅದೇ ಗ್ರಾಸರಿಯಲ್ಲಿ ಆರ್ಡ್ರ್ ಮಾಡ್ತೀನಿ ಫ್ಲಿಪ್ಕಾರ್ಟಲ್ಲಿ. ಇವಾಗ ಸದ್ಯಕ್ಕೆ ಹೋಗಿಲ್ಲ. ಡಿಮಾರ್ಟ್ಗೆ ಹೋಗಬೇಕು, ಸ್ವಲ್ಪ ರೇಷನ್ ತರಬೇಕು, ಅಕ್ಕಿ ತರಬೇಕು ಮೇಯ್ನಾಗಿ. ಇವಾಗ ಇದು ಫ್ರೈ ಆಗ್ತಾ ಇದೆ. ಇವಾಗ ಇದಕ್ಕೆ ವೆಜಿಟೇಬಲ್ಸ್ ಹಾಕಬೇಕು. ಇಲ್ಲಿ ಕ್ಯಾರೆಟ್, ಬೀನ್ಸ್ ಮತ್ತು ಆಲೂಗೆಡ್ಡೆ ಇದಿಷ್ಟು ಹಾಕ್ಕೊಂಡಿದ್ದೀನಿ. ಬೇಕಂದರೆ ಬಟಾಣಿ ಹಾಕ್ಕೊಬೋದು, ಅದು ಇಲ್ಲ ಅಂದರೆ ಗೋಬಿ ಹಾಕ್ಕೊಬೋದು, ಕಾಲಿಫ್ಲವರು. ಇದ್ರ ಜೊತೆ ನಾನು ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕ್ಕೊತಾ ಇದ್ದೀನಿ. ಇದೆಲ್ಲನೂ ಚೆನ್ನಾಗಿ ಒಂದು 5 ನಿಮಿಷ ಬೆಂದಮೇಲೆ ಸ್ವಲ್ಪ ಉಪ್ಪು ಹಾಕೋದು, ಆಮೇಲೆ ಅಕ್ಕಿ ಹಾಕಿ ನೀರು ಹಾಕೋದು ಅಷ್ಟೇ. ತುಂಬ ಸಿಂಪಲ್ ಇದು. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಬೇಕು. ಆಮೇಲೆ ಇದು ಒಂದು 5 ನಿಮಿಷ ಫ್ರೈ ಆಗಲಿ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ, ಒಂದು 2 ಚಮಚ ಹಾಕ್ತಾಯಿದ್ದೀನಿ. ಆಮೇಲೆ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಹಾಕ್ಕೊಳ್ಳೋದು ಅಂದ್ಬಿಟ್ಟು. ಏನಕ್ಕೆ ನಾನು ತರಕಾರಿ ಬೇಯಬೇಕಾದ್ರೆ ಉಪ್ಪು ಹಾಕ್ತೀನಿ ಅಂದರೆ ಚೆನ್ನಾಗಿ ತರಕಾರಿಗೆಲ್ಲ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ನಾನು ಉಪ್ಪು ಹಾಕೋದು. ಒಬ್ಬೊಬ್ರು ಹಾಕ್ತಾರೆ, ಒಬ್ಬೊಬ್ರು ಹಾಕಲ್ಲ. ಬಟ್ ನನಗೇನೋ ಅಭ್ಯಾಸ ಆಗಿಬಿಟ್ಟಿದೆ ಅದರಿಂದ. ಇವಾಗ ನೀರು ಹಾಕ್ತಾಯಿದ್ದೀನಿ. ಎಷ್ಟು ಅಕ್ಕಿ ತೊಗೊಂಡಿದ್ದೀರ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ನಾನು 1.5 ಲೋಟ ತೊಗೊಂಡಿದ್ದೀನಿ, ಅದಕ್ಕೆ 3 ಲೋಟ ನೀರು ಹಾಕ್ತಾಯಿದ್ದೀನಿ. ಈ ವೈಟ್ ಪಲಾವ್ಗೆ ಏನಪ್ಪ ಕಾಂಬಿನೇಷನ್ ಅಂದರೆ ಮೊಸರು ಬಜ್ಜಿ. ಮೊಸರು ಆಚೆ ತೊಗೊಂಬರ್ಬೇಕು, ಅಂಗಡಿಗೆ ಹೋಗ್ಬಿಟ್ಟು. ಕೆಳಗಡೆನೇ ಇದೆ, ನಮಗೆ ದೂರ ಏನಿಲ್ಲ.
ಅದು ತಂದು ಮೊಸರು ಬಜ್ಜಿ ಮಾಡಿದ್ರೆ ಮುಗೀತು, ವೈಟ್ ಪಲಾವ್ ರೆಡಿ. ಒಂದ್ಸಲಿ ಟ್ರೈ ಮಾಡಿ ಗೈಸ್, ತುಂಬಾ ಈಸಿ. ನಾರ್ಮಲಾಗಿ ಪಲಾವ್ ಅದು ಇದು ಮಾಡ್ತಾನೆ ಇರ್ತೀವಿ, ಬಟ್ ಈ ಥರ ಪಲಾವ್ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗನ್ಸುತ್ತೆ ಅಂತ ಹೇಳಿ. ನಾನು ಕೂಡ ಇದು ಅಂದರೆ ಗೀ ರೈಸ್ ಥರ ಮಾಡ್ತಾಯಿದ್ದೆ. ಅವಾಗ ಏನು ಮಾಡ್ತಾಯಿದ್ದೆ, ಅದಕ್ಕೆ ಹಾಲು ಹಾಕ್ತಾಯಿದ್ದೆ, ಬಟ್ ಇದಕ್ಕೆ ಹಾಲು ಹಾಕಿಲ್ಲ ಅಷ್ಟೇ. ಎರಡೂ ಸೇಮೇನೆ. ಹಾಲು ಹಾಕಿದ್ರೆ ಗೀ ರೈಸ್ ಆಗುತ್ತೆ, ಇಲ್ಲಾಂದರೆ ವೈಟ್ ಪಲಾವ್ ಆಗುತ್ತೆ. ಅದಕ್ಕೆ ಸಂಜೆ ನೈಟ್ ಡಿನ್ನರ್ಗೆ ಮಾಡ್ತಾ ಇರೋದು. ಇದು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸರಿ ವೈಟ್ ಪಲಾವ್ ಮಾಡೋಣ, ನಾನು ಯಾವತ್ತೂ ಮಾಡಿರ್ನಿಲ್ವಲ್ಲ, ಆಮೇಲೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಆಮೇಲೆ ಕೌಶಿಕ್ ಬರ್ಡೇಲಿ ನಾವು ವೈಟ್ ಪಲಾವ್ ಮಾಡಿಸಿದ್ವಿ. ಸೊ ಅದಕ್ಕೇ ಸರಿ ಇವಾಗ ಒಂದ್ಸತಿ ಮಾಡೋಣ, ಚೆನ್ನಾಗಿರುತ್ತೆ ಏನು ಅಂತ ಅಂದ್ಬಿಟ್ಟು. ಆವತ್ತು ನಾನು ವೈಟ್ ಪಲಾವ್ ತಿಂದೇ ಇಲ್ಲ, ಎಲ್ಲೋ ಲಾಸ್ಟಲ್ಲಿ ಇತ್ತು, ಬಟ್ ನಂಗೆ ಏನೂ ತಿನ್ನೋಕ್ಕಾಗಿಲ್ಲ ಅಂದ್ಬಿಟ್ಟು ನಾನು ತಿನ್ನೋಕ್ಕೆ ಹೋಗಿರ್ಲಿಲ್ಲ. ಅದಕ್ಕೇ ಇವತ್ತು ನೆನಪಾಯಿತು, ಅದಕ್ಕೇ ಇವಾಗ ಮಾಡಿದೆ. ಇದು ಒಂದು ಸ್ವಲ್ಪ ನೀರು ಕುದಿಲಿ ಅಂದ್ಬಿಟ್ಟು ಇದ್ದೆ. ಅಕ್ಕಿ ಹಾಕ್ಬಿಟ್ಟು ರುಚಿಗೆ ಎಷ್ಟು ನೋಡಿಕೊಂಡು ಉಪ್ಪು ಹಾಕಿ ಒಂದೆರಡು ವಿಜಿಲ್ ಬರ್ಸಿದ್ರೆ ಮುಗೀತು, ಆಯಿತು. ಒಂದ್ಸಲಿ ಟ್ರೈ ಮಾಡಿ ಗೈಸ್. ಮತ್ತು ಇವತ್ತಿನ ಬ್ಲಾಗ್ನ ನಾನು ನಿನ್ನೆ ಬ್ಲಾಗ್ ಮತ್ತು ಇವತ್ತಿನ ಬ್ಲಾಗು ಎರಡೂ ನಾಳೆ ಹಾಕ್ತೀನಿ. ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬೇಗ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಪ್ಲೀಸ್. ಮತ್ತು ಯಾವುದಾದ್ರೂ ನನ್ನ ವೀಡಿಯೋದಲ್ಲಿ ಒಂದಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಕಾಮೆಂಟ್ ಮಾಡಿ. ನಮಗಿಷ್ಟ ಆಯಿತು ಅಂತ ಯಾವುದೋ ರೆಸಿಪಿ ಟ್ರೈ ಮಾಡಿದರೆ ಅದನ್ನು ಹೇಳಿ, ಒಂಥರ ಖುಷಿ ಅಂತ ಅನಿಸುತ್ತೆ. ಆಮೇಲೆ ಬೇರೆ ಇನ್ನೇನಾದರೂ ಆ್ಯಸ್ ಯೂಶ್ವಲ್ ಹೇಳೋ ಥರ ಬೇರೆ ಏನರ ಬಗ್ಗೆ ಆದ್ರೂ ಹೇಳಿ. ನಾನು ಅದ್ರ ಬಗ್ಗೆ ಗೊತ್ತಿದ್ರೆ ನಾನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ನಿಮಗೂ ಕಲ್ತ್ಕೊಳಂಗಾಗುತ್ತೆ, ನನಗೂ ಯೂಸ್ಫುಲ್ ಆಗುತ್ತೆ. ಸೊ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಂದರೆ ನನಗೂ ಕೂಡ ತಿಳ್ಕೊಳಂಗಾಗುತ್ತೆ. ಸರಿ, ಮತ್ತು ಇವತ್ತಿನ ಬ್ಲಾಗ್ನ ನಾನು ಆಮೇಲೆ ಎಂಡ್ ಮಾಡ್ತೀನಿ, ಯಾಕಂದರೆ ನಮ್ಮ ಪುಟ್ಟ ಬಂದಮೇಲೆ ಹೇಗಿದೆ ಅಂತ ಕೇಳ್ಬಿಟ್ಟು ಆಮೇಲೆ ಎಂಡ್ ಮಾಡ್ತೀನಿ. ಆಮೇಲೆ ಸಿಗ್ತೀನಿ. ಇವಾಗ ನೀರು ಎಷ್ಟು ಹಾಕಿ ಅದು ಕುದ್ದ ಮೇಲೆ ಇವಾಗ ಅಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಹಾಕಿದ್ಮೇಲೆ ಒಂದು 2 ಕುದಿ ಬಂದ ಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಿ ಒಂದು 2-3 ವಿಜಿಲ್ ಬರ್ಸಿದ್ರೆ ಸಾಕು. ತುಂಬಾ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಈ ಬೋಟಿ ಚಿಕ್ಕ ವಯಸ್ಸಲ್ಲಿ 1 ರೂಪಾಯಿಗೆ 10 ಕೊಡ್ತಾಯಿದ್ರು, ಇವಾಗ 5 ರೂಪಾಯಿಗೆ 10 ಕೊಡ್ತಾಯಿದ್ದಾರೆ. ಎಷ್ಟು ಜನ ಇದನ್ನು ಮಿಸ್ ಮಾಡ್ಕೊತೀರಾ ಕಾಮೆಂಟ್ ಮಾಡಿ. ನಾನು ಯಾವಾಗಾದರೂ ಒಂದು ಸಲ ತಂದು ತಿಂತಾ ಇರ್ತೀನಿ, ಒಂಥರ ಚೆನ್ನಾಗಿರುತ್ತೆ. ಆವಾಗ ನೆನಪು. ಆ ವಿಜಿಲ್ ಬಂದಮೇಲೆ ಇವಾಗ ಓಪನ್ ಮಾಡಿ ಪರ್ಫೆಕ್ಟ್ ಆಗಿ ಬಂದೈತೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ ಅಂದ್ಬಿಟ್ಟು. ಚೆನ್ನಾಗಿತ್ತು. ಲಂಚ್ ಟೈಮ್ ತಿಂತಾ ಇರೋದು ಹೋಟೆಲ್ ಚೆನ್ನಾಗಿ ಬಂದಿದೆ. ಈಸಿಯಾಗಿ ಮೊಸರು ಬಜ್ಜಿ ಮಾಡಿದ್ದೀನಿ. ಮಕ್ಕಳು ಕೆಲವರು ತಿನ್ನಲ್ಲ ಅಂತ ಮತ್ತೆ ಈ ಒಂದು ಮೊಸರು ಬಜ್ಜಿ ಇಷ್ಟ ಆಗುತ್ತೆ. ನಾರ್ಮಲ್ ಆಗಿ ನಾವು ಮಾಡ್ತಾನೆ ಇರ್ತೀವಿ, ಬಟ್ ಈ ರೀತಿ ಮಾಡೋದು ತುಂಬ ಕಡಿಮೆ. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಬಟ್ ನಿಜವಾಗ್ಲೂ ಮೊಸರು ಬಜ್ಜಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸತಿ ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿದ್ಮೇಲೆ ನಾನು ಕಾಮೆಂಟ್ ಮಾಡಿ ಹೇಳಬೇಕು ಹೇಗೆ ಬಂತು ಅಂತಂದ್ಬಿಟ್ಟು. ನನಗಂತೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ತುಂಬ ಸ್ಪೈಸಿ ಇಷ್ಟಪಡೋರಿಗೆ ಇಷ್ಟ ಆಗುತ್ತೇನೋ ಗೊತ್ತಿಲ್ಲ ನನಗೆ, ಬಟ್ ಮಾಡಿ ಒಂದ್ಸಲಿ ಟೇಸ್ಟ್ ಮಾಡಿದ್ಮೇಲೆ ನಾವು ಹೇಳೋಕ್ಕಾಗೋದು. ಸಪೋಸ್ ಯಾರಾದರೂ ಮಾಡಿದ್ದೀನಿ ಅಂತಂದರೆ ನಾನು ಕೂಡ ಟ್ರೈ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ಮತ್ತು ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿರೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇದೇ ರೀತಿ ವಿಡಿಯೋಗಾಗಿ ನನ್ನನ್ನು ಫಾಲೋ ಮಾಡಿ. ಮತ್ತು ನೆಕ್ಸ್ಟ್ ಡೇ ವ್ಯಾಕ್ಸಿನ್ ಇತ್ತು ಕೌಶಿಗೆ ಅಂದ್ಬಿಟ್ಟು ಹೋಗಿದ್ವಿ. ಅಲ್ಲಿ ನೋಡಿದ್ರೆ 15 ಮಂತದ್ದು ಅವ್ರು ನಮಗೆ 15 ಮಂತಿಗೆ ಬನ್ನಿ ಅಂದಿದ್ರು, ಬಟ್ ಆಮೇಲೆ ಅಲ್ಲಿ ಹೋಗಿ 16 ಮಂತಿಗೆ ಬನ್ನಿ ಅಂದರು. ಸೊ ನೆಕ್ಸ್ಟ್ ಮಂತ್ ಹೋಗಬೇಕು. ಕೌಶಿಗಂತೂ ಮಕ್ಕಳ ಜೊತೆ ಆಟ ಆಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಯಾವಾಗ ಹೋದ್ರೂ ಅಷ್ಟೇ ಅವ್ರ ಹತ್ರ ಹೋಗೋಕ್ಕೆ ಇಷ್ಟಪಡ್ತಾನೆ. ಇಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ, ಸೊ ಅಲ್ಲಿ ಅವನು ಬೆರೆಯೋಕ್ಕೆ ಟ್ರೈ ಮಾಡ್ತಾನೆ. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.